ಸಮಯಸಾರ ಭಾಗ 85 ಸಮಯಸಾರ ಭಾಗ 85 ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು 85ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ. 84 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ. ಅದನ್ನ ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ನಿನ್ನೆ ನೀವು ಹೋಗಬೇಕಿದ್ರೆ ಭಾಳ ಮಹತ್ವಪೂರ್ಣ ಪ್ರಶ್ನೆ ಇತ್ತು, ಅದನ್ನು ಅಲ್ಲಿಗೆ ಬಿಡಲಾಗಿತ್ತು. ಯಾಕೆಂದ್ರೆ ನೀವು ಇದನ್ನು ಇನ್ನೊಂದು ಸಲ ಕೇಳಬೇಕಾಗ್ತದೆ. ಈಗ ನಿನ್ನೆ ನಿಮಗೆ ಸಾಕಷ್ಟು ಆ ವಿಷಯದಲ್ಲಿ ಹೇಳಲಾಯಿತು. ಇಲ್ಲಿ ಒಂದು ಸಲ ಮೊದಲೇ ಇದನ್ನು ಇನ್ನೊಂದು ಸಲ ಹೇಳ್ಕೊಳ್ತೀನಿ ಕೇಳ್ರಿ. ಜ್ಞಾನ ಅಂದರೆ ಇದು ನಿಮ್ಮ ಸ್ವಂತದ್ದು, ಇದು ಯಾರು ನಿಮಗೆ ಕೊಟ್ಟಿದ್ದಲ್ಲ, ಏನೂ ಅಲ್ಲ. ಅರ್ಥ ಆಯಿತು? ಹಾಂ. ಅದಾದಮೇಲೆ ಜ್ಞೇಯ ಅಂತ ಅಂದರೆ ನಿಮ್ಮ ಆತ್ಮನನ್ನು ಬಿಟ್ಟು ಉಳಿದಂತಹ ಎಲ್ಲ ವಸ್ತುಗಳನ್ನು ತಿಳಿಯುವಂತಹ, ಅಂದರೆ ವಸ್ತುಗಳಿದಾವಲ್ಲ ಅವೆಲ್ಲ ಜ್ಞೇಯ ಇದ್ದಾವೆ. ಅರ್ಥ ಆಯಿತು? ಹಾಂ. ಜ್ಞಾನವು ಜ್ಞೇಯಗಳನ್ನು ತಿಳಿಯುತ್ತದೆ. ಗೊತ್ತಾಯ್ತಲ್ಲ ಇದು? ಹಾಂ. ಇಷ್ಟಾದಮೇಲೆ ಇನ್ನು ಪ್ರಶ್ನೆ ಕೇಳ್ರಿ. ಪ್ರಶ್ನೆ 1112. ಜ್ಞಾನ ಮತ್ತು ಜ್ಞೇಯಗಳ ಸಂಬಂಧಕ್ಕೆ ಉದಾಹರಣೆ ಇದೆಯೇ? ಉತ್ತರ: ಶುದ್ಧನಯದ ದೃಷ್ಟಿಯಿಂದ ನೋಡಿದರೆ ಯಾವುದೇ ಒಂದು ದ್ರವ್ಯವು ಅನ್ಯ ದ್ರವ್ಯ ರೂಪ ಆಗುವುದಿಲ್ಲ. ಹೇಗೆ ಬೆಳದಿಂಗಳು ಪೃಥ್ವಿಯನ್ನು ಉಜ್ವಲ ಮಾಡುತ್ತದೆ, ಆದರೆ ಬೆಳದಿಂಗಳದ್ದು ಪೃಥ್ವಿಯ ಜೊತೆಗೆ ಏನೂ ಸಂಬಂಧ ಇರುವುದಿಲ್ಲ. ಅದೇ ಪ್ರಕಾರ ಜ್ಞಾನವು ಜ್ಞೇಯವನ್ನು ತಿಳಿಯುತ್ತದೆ, ಆದರೆ ಜ್ಞಾನದ್ದು ಜ್ಞೇಯದ ಜೊತೆಗೆ ಏನೂ ಸಂಬಂಧ ಇರುವುದಿಲ್ಲ. ಜ್ಞಾನವು ಆತ್ಮನ ಸ್ವಭಾವ ಇದೆ. ಅದರ ಸ್ವಚ್ಛತೆಯ ಸ್ವಭಾವದಲ್ಲಿ ಜ್ಞೇಯವು ಸ್ವಯಮೇವ ಪ್ರಕಾಶಿಸುತ್ತದೆ. ಆದರೂ ಸಹ ಜ್ಞಾನದಲ್ಲಿ ಜ್ಞೇಯಗಳ ಪ್ರವೇಶವು ಆಗುವುದಿಲ್ಲ. ಇದು ನಿಮ್ಗೆ ಗೊತ್ತಾಯ್ತಪ್ಪ? ಗೊತ್ತಾದರೆ, ಯಾಕೆಂದರೆ ಇದು ಬಹಳ ಮಹತ್ವಪೂರ್ಣ ಇರೋದ್ರಿಂದ ಏನು ಮಾಡೋದು, ನನಗೆ ಅದನ್ನು ಪದೇ ಪದೇ 4 ಸತಿ ಹೇಳಬೇಕಾಗಿದೆ. ಇದು ಅನಿವಾರ್ಯ ಇದೆ. ಇದು ಯಾವ ರೀತಿ, ಈಗ ತಿಂಗಳ ಬೆಳಕು ಅಂತಾರೆ, ಅಂದರೆ ಬೆಳದಿಂಗಳು ಅಂದರೆ ಎಲ್ಲಿಂದ ಬರ್ತದೆ? ಅದು ಚಂದ್ರನಿಂದ ಬರ್ತದೆ ಅಲ್ವಾ? ಹೌದು, ಚಂದ್ರನಿಂದ ಬೆಳದಿಂಗಳು ಬರ್ತದೆ. ಪೃಥ್ವಿಯನ್ನು ಅದು ಉಜ್ವಲ ಮಾಡುತ್ತದೆ. ಆದರೆ ಆ ಬೆಳದಿಂಗಳಿಗೂ ಈ ನಮ್ಮ ಪೃಥ್ವಿಗೂ ಅಂದರೆ ಭೂಮಿಗೂ ಯಾವ ಸಂಬಂಧನೂ ಇಲ್ಲ. ಯಾವುದಾದ್ರು ಸಂಬಂಧ ಇದೆಯಲ್ಪ? ಏನೇನೂ ಇಲ್ಲ ಅಲ್ವಾ? ಅದೇ ಪ್ರಕಾರ ಜ್ಞಾನವೂ ಕೂಡ ಜ್ಞೇಯವನ್ನು ಅಂದರೆ ಎಲ್ಲ ವಸ್ತುಗಳನ್ನು ತಿಳಿಯುತ್ತದೆ. ಆದರೆ ಈ ಜ್ಞಾನದ್ದು ಆ ಜ್ಞೇಯಗಳ ಜೊತೆಗೆ ಯಾವ ಸಂಬಂಧನೂ ಇಲ್ಲ ಅಲ್ವಾ? ಇದು ನಿಮಗೆ ಅನುಭವಗಮ್ಯ ಸತ್ಯ ಇದೆ ಅಲ್ವಾ? ಜ್ಞಾನವು ಆತ್ಮನ ಸ್ವಭಾವ ಇದೆ ಅಷ್ಟೇ. ಅದರ ಸ್ವಚ್ಛತೆಯ ಸ್ವಭಾವದಿಂದ, ಅಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಜ್ಞಾನಾವರಣೆಯ ಕರ್ಮ ದೂರ ದೂರ ಆಗುತ್ತದೆ ಅಷ್ಟು ಆತ್ಮ ಸ್ವಚ್ಛ ಆಗುತ್ತಾನೆ ಎಂದು ಅರ್ಥ ಅಲ್ವಾ? ಹಾಂ. ಅದರ ಸ್ವಚ್ಛತೆಯಲ್ಲಿ ಅಂದರೆ ಯಾವುದು? ಆತ್ಮನ ಸ್ವಚ್ಛತೆಯ ಸ್ವಭಾವದಲ್ಲಿ ಜ್ಞೇಯವು ಅಂದರೆ ಅನ್ಯ ಎಲ್ಲ ವಸ್ತುಗಳು ಸ್ವಯಮೇವ ಅಂದರೆ ಸ್ವಯಂ ಅದು ಏನೂ ಕಷ್ಟಪಡದೆಯೇ ಪ್ರಕಾಶಿತ ಆಗುತ್ತವೆ ಅಲ್ವಾ? ಆದರೂ ಕೂಡ ಆತ್ಮನು ಇಷ್ಟೆಲ್ಲ ಜ್ಞೇಯ ವಸ್ತುಗಳನ್ನು ಅಂದರೆ ಹೊರ ವಸ್ತುಗಳನ್ನು ತಿಳಿದರೂ ಕೂಡ ಜ್ಞಾನದಲ್ಲಿ ಜ್ಞೇಯಗಳ ಪ್ರವೇಶ ಆಗುವುದಿಲ್ಲ. ಗೊತ್ತಾಯಿತು? ಅಕಸ್ಮಾತ್ ಏನಾದ್ರು ದೂರದಲ್ಲಿ ಅಗ್ನಿ ಉರಿತಾ ಇದೆ, ಆ ಅಗ್ನಿಯನ್ನು ಕಣ್ಣು ನೋಡ್ತದೆ ಮತ್ತು ಜೀವ ಅಂದರೆ ಜ್ಞಾನ ತಿಳಿಯುತ್ತದೆ. ಅಕಸ್ಮಾತ್ ಏನಾದರೂ ಅದೇ ಅಗ್ನಿಯ ಜೊತೆಗೆ ಈ ಜ್ಞಾನ ಏನಾದ್ರು ಒಂದಾಗಿ ಬಿಟ್ಟಿದ್ದರೆ ಏನಾಗ್ಬೋದಿತ್ತು ಅಲ್ಲ? ಜ್ಞಾನವೇ ಸುಡ್ಬೋದಿತ್ತು ಅಲ್ವಾ? ಆದರೆ ಆ ರೀತಿ ಆಗೋದಿಲ್ಲ, ಎಂದೂ ಕೂಡ ಆಗೋದಿಲ್ಲ. ಅದಕ್ಕೆ ಆಚಾರ್ಯರು ಎಷ್ಟು ಸುಂದರವಾದ ವಿಷಯವನ್ನು ಹೇಳಿದ್ರು ನೋಡಿ. ಜ್ಞಾನದ ಸ್ವಚ್ಛತೆಯ ಸ್ವಭಾವವು ಜ್ಞೇಯವನ್ನು ತಿಳಿಯುತ್ತದೆ ಅಲ್ವಾ? ಅಂದರೆ ಜ್ಞಾನವು ಆತ್ಮನ ಸ್ವಭಾವ ಇದೆ. ಇದು ನಿಮ್ಗೆ ಗೊತ್ತಾಯಿತು. ಅದರ ಸ್ವಚ್ಛತೆಯ ಸ್ವಭಾವದಲ್ಲಿ ಜ್ಞೇಯವು ಸ್ವಯಮೇವ ಪ್ರಕಾಶಿತಗೊಳ್ಳುತ್ತದೆ ಅಲ್ವಾ? ಆದರೂ ಕೂಡ ಜ್ಞಾನದಲ್ಲಿ ಜ್ಞೇಯಗಳ ಪ್ರವೇಶ ಆಗುವುದಿಲ್ಲ. ಇದು ನಿಮಗೆ ಸಾಮಾನ್ಯವಾಗಿ ಅರ್ಥ ಆಯಿತು ಅಂಥೇಳಿ ನನಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಭಾಳ ಮಹತ್ವಪೂರ್ಣ ಬಿಂದು. ನಾನಂತೂ ಏನೂ ಮಾಡೋಕ್ಕಾಗಲ್ಲ. ಇದು ನಿಮ್ಗೆ ಅರ್ಥ ಆದರೆ ಅರ್ಧ ಶಾಸ್ತ್ರನೇ ಅರ್ಥ ಆದಾಗೆ. ಅವ್ರು ಏನು ಮಾಡೋದು? ಇರಲಿ ನೋಡು. ಇನ್ನು ಮುಂದೆ ಪ್ರಶ್ನೆ 1113. ಜ್ಞಾನದಲ್ಲಿ ರಾಗ ದ್ವೇಷದ ಉದಯವು ಎಲ್ಲಿವರೆಗೆ ಇರುತ್ತದೆ? ಪ್ರಶ್ನೆ ಅರ್ಥ ಆಯ್ತಪ್ಪ? ಅಂದರೆ ಜ್ಞಾನದಲ್ಲಿ ರಾಗ ದ್ವೇಷದ ಉದಯ ಎಲ್ಲಿಯವರೆಗೆ ಇರುತ್ತದೆ? ಗೊತ್ತಾಯ್ತಲ್ಲ? ಹಾಂ. ಈಗ ಉತ್ತರವನ್ನು ಕೇಳ್ರಿ.
ಎಲ್ಲಿಯವರೆಗೆ ಜ್ಞಾನವು ಜ್ಞಾನರೂಪವಾಗುವುದಿಲ್ಲ, ಜ್ಞೇಯವು ಜ್ಞೇಯರೂಪವಾಗುವುದಿಲ್ಲ, ಅಲ್ಲಿಯವರೆಗೆ ರಾಗದ್ವೇಷಗಳು ಉತ್ಪನ್ನವಾಗುತ್ತವೆ. ಆದ್ದರಿಂದ ಈ ಜ್ಞಾನವು ಅಜ್ಞಾನ ಭಾವವನ್ನು ದೂರ ಮಾಡಿ ಜ್ಞಾನ ಸ್ವರೂಪವಾಗುತ್ತದೆ. ಅರ್ಥಾತ್ ಯಾವುದರಿಂದ ಜ್ಞಾನದಲ್ಲಿ ಭಾವ ಅಭಾವ ಈ ಎರಡು ಅವಸ್ಥೆಗಳು ಆಗುತ್ತವೆ ಅವು ದೂರವಾಗಲಿ ಮತ್ತು ಜ್ಞಾನವು ಪೂರ್ಣ ಪ್ರಭಾವಕ್ಕೆ ಪ್ರಾಪ್ತವಾಗಲಿ, ಇದೇ ಪ್ರಾರ್ಥನೆ ಇದೆ ಎಂದು ಆಚಾರ್ಯರು ಹೇಳುತ್ತಾರೆ. ಇದು ನಿಮ್ಗೆ ಗೊತ್ತಾಯ್ತಪ್ಪ? ಅಂದರೆ ಜ್ಞಾನರೂಪನೇ ಇದೆ ಅಲ್ವಾ? ಆದರೂ ಕೂಡ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಅವರು ಎಲ್ಲಿಯವರೆಗೆ ಜ್ಞಾನವು ಜ್ಞಾನರೂಪವಾಗುವುದಿಲ್ಲ ಅಂದರೆ ಏನು ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಜ್ಞಾನವೇ ಬೇರೆ, ಜ್ಞೇಯವೇ ಬೇರೆ, ಅವು ಬೇರೆ ಬೇರೆ ಪೃಥಕ್ ರೂಪ ಆಗಬೇಕು. ಆದರೂ ಕೂಡ ಆತ್ಮನಲ್ಲಿ ಅವು ಹೊಳಿತಾ ಇರ್ತವೆ, ಅದು ವಿಷಯ ಅಲ್ಲ. ಅಲ್ಲಿಯವರೆಗೆ ರಾಗದ್ವೇಷಗಳು ಉತ್ಪನ್ನ ಆಗ್ತಾನೆ ಇರ್ತವೆ. ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಈ ರಾಗದ್ವೇಷಗಳೇ ಕಾರಣ. ಈ ರೀತಿ ಅಕಸ್ಮಾತ್ ರಾಗದ್ವೇಷ ಇಲ್ಲ ಅಂದರೆ ಜ್ಞಾನದಲ್ಲೇ ಇರ್ತದೆ, ಜ್ಞೇಯದಲ್ಲೇ ಇರ್ತದೆ. ಆದರೂ ಕೂಡ ಆತ್ಮ ಎಲ್ಲ ಜ್ಞೇಯಗಳನ್ನು ತಿಳಿಯುತ್ತದೆ ಅಲ್ವಾ? ಎಷ್ಟು ದೊಡ್ಡ ವಿಶೇಷ ಇದೆಯಲ್ವ ಇದು. ಇರಲಿ. ಇನ್ನು ಮುಂದೆ ಪ್ರಶ್ನೆ 1114. ಅಜ್ಞಾನದಿಂದಲೇ ಆತ್ಮನ ಘಾತವು ಹೇಗೆ ಆಗುತ್ತದೆ? ಇದು ಪ್ರಶ್ನೆ. ಇದಕ್ಕೋಸ್ಕರ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಸರ್ವ ವಿಶುದ್ಧ ಜ್ಞಾನಾಧಿಕಾರದ ಗಾಥಾ ಸಂಖ್ಯೆ 366, 367, 368, 369, 370, 371 ಈ ರೀತಿ 6 ಗಾಥೆಗಳನ್ನು ಒಂದೇ ಸ್ಥಳದಲ್ಲಿ ಹೇಳುವವರಿದ್ದಾರೆ. ಕೇಳ್ರಿ. ಒಟ್ಟು 6 ಗಾಥೆಗಳು ಬೇಕು ನಿಮಗೆ, ಗೊತ್ತಾಯ್ತಲ್ಲ? ಒಂದೇ ಸ್ಥಳದಲ್ಲಿ ಬರ್ತದದು. ದಂಸಣನಾಣ ಚರಿತಂ ಕಿಂಚೀವಿ ನತ್ತಿದು ಅಚ್ಚೇಯಣಿ ವಿಷಯೇ ತಮ್ಮ ಕಿಂ ಗಾದಯದೆ ಛೇದ ಇದಾತೇಸು ವಿವಯೇಸು. ದಂಸಣನಾಣ ಚರಿತಂ ಕಿಂಚಿ ವಿನತ್ತಿ ದು ಅಚೇಯಣಿ ಕಮ್ಮೆ ತಮ್ಮಾಂ ಕಿಂ ಗಾದಯದೆ ಛೇದ ಇದಾ ತಮ್ಮಿ ಕಮ್ಮಮ್ಮಿ. ದಂಸಣನಾಣ ಚರಿತಂ ಕಿಂಚೀವಿ ನತ್ತಿದು ಅಚೇಯಣಿ ಕಾಯೇ ತಮ್ಹಂ ಕಿಂ ಗಾದಯದೆ ಛೇದ ಇದಾ ತೇಸು ಕಾಯೇಸು. ನಾಣಸ ದಂಸಣಸ ಯಾ ಬಣಿದೋ ಘಾದೋತಃ ಚರಿತಸ ನವೀತಹಿಂ ಪೊಗ್ಗಲದವ್ವಸ ಕೋವಿ ಘಾದೋ ದು ನಿದ್ದಿಟ್ಟೋ. ಜೀವಸ ಝೇ ಗುಣಾಕೆ ಈ ನತ್ತಿ ಕಲು ತೇ ಪರೇಸು ದವ್ವೇಸು ತಮ್ಮ ಸಮ್ಮ ದಿಟ್ಟಿ ಸ ನತ್ತಿ ರಾಗದೋ ವಿಸ ಏಸೋ. ರಾಗೋ ದೋಷೋ ಮೋಹೋ ಜೀವಸೇವ ಯಾ ಅನಣ್ಣ ಪರಿಣಾಮ ಏದೇನ ಕಾರಣೇನ ದೂ ಸದ್ದಾದೀಸು ನತ್ತಿ ರಾಗಾದಿ. ಇದು 6 ಗಾಥೆಗಳು ಆದವು. ಈಗ ಇನ್ನು ಮುಂದೆ ಈ ಗಾಥೆಗಳ ಅರ್ಥಗಳನ್ನು ಹೇಳುತ್ತಾರೆ, ಕೇಳಿರಿ. ನೋಡಿ, ಇಲ್ಲಿ ಈಗ ದರ್ಶನ, ಜ್ಞಾನ, ಚಾರಿತ್ರ್ಯ, ಅಚೇತನ ವಿಷಯದಲ್ಲಿ ಇವು ಸ್ವಲ್ಪವೂ ಕೂಡ ಇಲ್ಲ. ಇದರ ಸಲುವಾಗಿ ಈ ವಿಷಯದಲ್ಲಿ ಆತ್ಮ ಏನು ನಷ್ಟ ಮಾಡುತ್ತದೆ ಅಂದರೆ ಪ್ರಶ್ನೆ ಮಾಡಿದ್ದಾರೆ. ಏನು ನಷ್ಟ ಆಗಲಿಕ್ಕೆ ಸಾಧ್ಯ? ಏನು ನಷ್ಟ ಮಾಡ್ತದೆ? ದರ್ಶನ, ಜ್ಞಾನ, ಚಾರಿತ್ರ್ಯ, ಅಚೇತನ ಕರ್ಮದೊಳಗಡೆ ಯಾವುದೂ ಕೂಡ ಇರುವುದಿಲ್ಲ. ಇದರಿಂದಲೇ ಆ ಕರ್ಮದ ಆತ್ಮ ಯಾಕೆ ಘಾತ ಆಗುತ್ತದೆ ಅಂದರೆ ಆ ಕರ್ಮದಲ್ಲಿ ಆತ್ಮವು ಯಾಕೆ ಘಾತ ಆಗುತ್ತದೆ? ದರ್ಶನ, ಜ್ಞಾನ, ಚಾರಿತ್ರ್ಯ, ಅಚೇತನ ಶರೀರದಲ್ಲಿ ಯಾವುದೂ ಕೂಡ ಇರುವುದಿಲ್ಲ. ಇದರಂತೆ ಆ ಶರೀರದಲ್ಲಿ ಆತ್ಮನು ಏನು ಘಾತ ಮಾಡುತ್ತಾನೆ? ಘಾತವು ಜ್ಞಾನದಿಂದ, ದರ್ಶನದಿಂದ ಮತ್ತು ಚಾರಿತ್ರ್ಯದಿಂದ ಹೇಳಿದ್ದಾರೆ ಅಷ್ಟೇ. ಅಲ್ಲಿ ಪುದ್ಗಲ ದ್ರವ್ಯದ ಯಾವುದೇ ಘಾತ ಇರುವುದಿಲ್ಲವೆಂದು ಹೇಳಿದ್ದಾರೆ. ಯಾವುದು ಜೀವದ ಗುಣವಿರುತ್ತದೆ ಅವು ನಿಶ್ಚಯದಿಂದ ಪರದ್ರವ್ಯಗಳಲ್ಲಿ ಇರುವುದಿಲ್ಲ. ಆದ್ದರಿಂದ
ಸಮ್ಯಕ್ ದೃಷ್ಟಿಯ ವಿಷಯದೊಳಗಡೆ ಪ್ರೀತಿಯೂ ಕೂಡ ಇರುವುದಿಲ್ಲ. ರಾಗ ದ್ವೇಷ ಮೋಹಗಳು ಎಲ್ಲ ಜೀವದ್ದೇ ಒಂದು ರೂಪ ಪರಿಣಾಮವಿದೆ. ಈ ಕಾರಣದಿಂದ ರಾಗಾದಿಗಳು ಶಬ್ದಗಳಲ್ಲಿ ಇರುವುದಿಲ್ಲ. ಪ್ರಶ್ನೆ 1115. ಹಿಂದೆ ಹೇಳಿದ ಗಾಥೆಗಳ ಟೀಕೆಯ ಅರ್ಥವು ಏನು ಇದೆ? ಉತ್ತರ, ಇದನ್ನು ಸ್ವಲ್ಪ ಸಮಾಧಾನವಾಗಿ ಕೇಳಿ ಒಂದೇ ಸಲ ಕೇಳಿದ್ರೆ ನಿಮ್ಗೆ ಅರ್ಥ ಆಗಬಹುದು. ಅಕಸ್ಮಾತ್ ಆಗಿಲ್ಲ ಅಂದರೆ ಇದನ್ನು ಬೇರೆ ರೂಪದಲ್ಲಿ ಹೇಳಲಾಗ್ತದೆ. ಸ್ವಲ್ಪ ಭಾಳ ಸಮಾಧಾನದಿಂದ ಕೇಳ್ರಿ. ನಿಜವಾಗಿ ಯಾವುದು ಯಾವುದರಲ್ಲಿ ಇರುತ್ತದೆ, ಅದು ಅದರ ನಾಶವಾದ ನಂತರ ಅದು ಸ್ವಯಂ ತಾನೂ ಕೂಡ ನಾಶವಾಗುತ್ತದೆ. ಹೇಗೆ ದೀಪದಲ್ಲಿ ಪ್ರಕಾಶವಿರುತ್ತದೆ, ಅದು ದೀಪದ ಘಾತವಾದ ಮೇಲೆ ಪ್ರಕಾಶದ್ದೂ ನಾಶವಾಗುತ್ತದೆ. ಮತ್ತು ಯಾವುದರಲ್ಲಿ ಯಾವುದು ಇರುತ್ತದೆ, ಅದರ ನಾಶವಾಗುವುದರಿಂದ ಅದರ ಆಧಾರದ್ದು ಕೂಡ ನಾಶವಾಗುತ್ತದೆ. ಹೇಗೆ ಪ್ರಕಾಶದ ನಾಶವಾಗುವುದರಿಂದ ದೀಪವೂ ನಾಶವಾಗುತ್ತದೆ, ಯಾವುದು ಯಾವುದರಲ್ಲಿ ಇಲ್ಲ ಅದು ಅದರ ಘಾತವಾಗುವುದರಿಂದ ಅದರ ನಾಶ ಆಗುವುದಿಲ್ಲ. ಹೇಗೆ ಗಡಿಗೆಯ ಘಾತ ಆಗುವುದರಿಂದ ದೀಪದ ನಾಶ ಆಗುವುದಿಲ್ಲ, ತಥಾ ಅಂದರೆ ಮತ್ತು ಯಾವುದರಲ್ಲಿ ಯಾವುದು ಇಲ್ಲ ಅದು ಅದರ ನಾಶವಾಗುವುದರಿಂದ ಅದರ ಘಾತ ಆಗುವುದಿಲ್ಲ. ಯಾವ ರೀತಿ ಅಂದರೆ, ಗಡಿಗೆಯೊಳಗಿನ ದೀಪದ ಘಾತವಾಗುವುದರಿಂದ ಗಡಿಗೆಯ ಘಾತ ಆಗುವುದಿಲ್ಲ. ಹಾಗೆ ಆತ್ಮನ ಸ್ವಭಾವವಾದಂತಹ ದರ್ಶನ ಜ್ಞಾನ ಚಾರಿತ್ರ್ಯಗಳು ಪುದ್ಗಲದ ಘಾತದಿಂದ ನಾಶವಾಗುವುದಿಲ್ಲ. ತಥಾ ದರ್ಶನ ಜ್ಞಾನ ಚಾರಿತ್ರ್ಯದ ಘಾತದಿಂದ ಪುದ್ಗಲ ದ್ರವ್ಯದ ಘಾತವೂ ಕೂಡ ಆಗುವುದಿಲ್ಲ. ಹೀಗೆ ದರ್ಶನ ಜ್ಞಾನ ಚಾರಿತ್ರ್ಯಗಳು ಪುದ್ಗಲದಲ್ಲಿ ಇರುವುದಿಲ್ಲವೆಂದು ಸಿದ್ಧವಾಯಿತು. ಒಂದು ವೇಳೆ ಹೀಗೆ ಸ್ವೀಕರಿಸದೇ ಇದ್ದರೆ, ಅಂದರೆ ಹೀಗೆ ನಾವು ಸ್ವೀಕಾರ ಮಾಡದೇ ಇದ್ದರೆ, ದರ್ಶನ ಜ್ಞಾನ ಚಾರಿತ್ರ್ಯಗಳ ಘಾತದಿಂದ ಪುದ್ಗಲ ದ್ರವ್ಯದ್ದು ಅವಶ್ಯಕವಾಗಿ ಘಾತವಾಗಬೇಕಲ್ಲವೇ? ಹಾಗೆ ಆಗುವುದಿಲ್ಲ. ಮತ್ತು ಪುದ್ಗಲ ದ್ರವ್ಯದ ನಾಶದಿಂದ ದರ್ಶನ ಜ್ಞಾನ ಚಾರಿತ್ರ್ಯ ಅವಶ್ಯವಾಗಿ ನಾಶವಾಗುತ್ತದೆ? ಹಾಗೆ ಇಲ್ಲ. ಆಚಾರ್ಯರು ಹೇಳುತ್ತಾರೆ, ಜೀವದ್ರವ್ಯದಲ್ಲಿ ಇರತಕ್ಕಂತಹ ಗುಣಗಳು ಎಲ್ಲವೂ ಪರದ್ರವ್ಯದಲ್ಲಿ ಇರುವುದಿಲ್ಲ. ಅಂತಹ ನೋಡಿ ಇಲ್ಲಿ ಅಂತಹ ಪುದ್ಗಲವನ್ನು ನಾವು ಸಮೀಚೀನ ರೂಪದಿಂದ ನೋಡ್ತೇವೆ ಅಷ್ಟೇ. ಒಂದು ವೇಳೆ ಹೀಗೆ ಸ್ವೀಕರಿಸದೇ ಇದ್ದರೆ ಈ ಪಕ್ಷದಲ್ಲಿಯೂ ಸಹ ಜೀವಿಯ ಗುಣದ ಘಾತದಿಂದ ಪುದ್ಗಲ ದ್ರವ್ಯದ ಘಾತವು ಅವಶ್ಯಕವಾಗಿ ಆಗಲೇಬೇಕು ಅಲ್ಲವೇ? ಆದರೆ ಹಾಗೆ ಆಗುವುದಿಲ್ಲ. ಮತ್ತು ಪುದ್ಗಲದ ಘಾತದಿಂದ ಜೀವಿಯ ಗುಣಗಳ ಘಾತವು ಅವಶ್ಯಕವಾಗಿ ಆಗಲೇಬೇಕು ಅಲ್ಲವೇ? ಆದರೆ ಹೀಗೆ ಆಗುವುದಿಲ್ಲ. ಈ ರೀತಿ ಎಂದೂ ಕೂಡ ಆಗುವುದಿಲ್ಲ ಅಲ್ವಾ? ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ 1116. ಸಮ್ಯಕ್ ದೃಷ್ಟಿಯು ವಿಷಯಗಳಲ್ಲಿ ಏಕೆ ರಾಗ ಮಾಡುವುದಿಲ್ಲ? ಅಂದರೆ ಪ್ರಶ್ನೆಯನ್ನು ಇನ್ನು ಬೇರೆ ರೂಪದಲ್ಲಿ ಇನ್ನೊಂದು ಸಲ ಕೇಳ್ರಿ. ಸಮ್ಯಕ್ ದೃಷ್ಟಿಯು ಇಂದ್ರಿಯಗಳ ವಿಷಯ ಇದೆಯಲ್ವಾ ಪಂಚ ಇಂದ್ರಿಯಗಳ ವಿಷಯ, ಅದನ್ನೇ ಬೇಕಾದ್ರೆ ತಗೊಳ್ರಿ, ನಿಮಗೆ ಹಾಗೆ ಅರ್ಥ ಆಗೋದಾದರೆ. ಅರ್ಥ ಆಯಿತು? ಹಾಂ, ಪ್ರಶ್ನೆಯನ್ನು ಅದೇ ರೂಪದಲ್ಲಿ ಬೇಕಾದ್ರೆ ಹೇಳ್ತೀನಿ. ಸಮ್ಯಕ್ ದೃಷ್ಟಿಯು ಇಂದ್ರಿಯ ವಿಷಯಗಳಲ್ಲಿ ಏಕೆ ರಾಗ ಮಾಡುವುದಿಲ್ಲ? ಉತ್ತರ ಕೇಳ್ರಪ್ಪ. ರಾಗವು ಉತ್ಪನ್ನವಾಗುವ ಸ್ಥಾನವು ಯಾವುದಿದೆ? ಅದಕ್ಕೆ ಉತ್ತರ ಹೇಳ್ತಾರೆ, ರಾಗ ದ್ವೇಷ ಮೋಹಿ ಜೀವಕ್ಕೆ ಅಜ್ಞಾನಮಯ ಪರಿಣಾಮಗಳು ಆಗುತ್ತವೆ. ಈ ಅಜ್ಞಾನವೇ ರಾಗಾದಿಗಳ ಉತ್ಪತ್ತಿಯ ಸ್ಥಾನ ಇದೆ. ಇದು ನಿಮಗೆ ಗೊತ್ತಾಯಿತು? ಒಂದು ಸ್ವಲ್ಪ ಬೇರೆ ರೂಪದಲ್ಲಿ ಇದನ್ನು ಕೇಳ್ತೀರಿ. ಹಾಂ, ಈಗ ಉತ್ತರದ ಒಳಗಡೆ ಒಂದು ಪ್ರಶ್ನೆ ಕೇಳ್ರಿ. ರಾಗವು ಉತ್ಪನ್ನವಾಗುವ ಸ್ಥಾನ ಯಾವುದೂ ಇದೆ? ಇನ್ನೊಂದು ಸಲ ನಾನು ನಿಮ್ಗೆ ಹೇಳ್ತೀನಿ. ಏನು ಅಂತಂದರೆ, ರಾಗ ಶಬ್ದ ಬಂದ ತಕ್ಷಣ ರಾಗ ದ್ವೇಷ ಮೋಹ ಎಲ್ಲವನ್ನೂ ತಗೊಬಿಡ್ಬೇಕು ನೀವು. ಅರ್ಥ ಆಯಿತು? ಹಾಂ, ಅದನ್ನು ಪದೇ ಪದೇ ನಾನು ಹೇಳೋದಕ್ಕೆ ಬರಲ್ಲ. ನೀವು ಅದನ್ನ ಅರ್ಥ ಮಾಡ್ಕೊಂಡು ಹೋಗಬೇಕಪ್ಪ. ಹಾಗಾದರೆ ಕೇಳ್ರಿ, ಇಲ್ಲಿ
ರಾಗವು ಉತ್ಪನ್ನವಾಗುವ ಸ್ಥಾನವು ಯಾವುದು ಇದೆ? ಇದನ್ನು ಪ್ರಶ್ನಾ ರೂಪದಲ್ಲಿ ಆಯಿತು. ಹಾಂ, ಉತ್ತರ ಹೇಳ್ತಾರೆ ಕೇಳ್ರಿ. ರಾಗ, ದ್ವೇಷ ಇವೆಲ್ಲ ಮೋಹಿ ಜೀವಕ್ಕೆ ಅಜ್ಞಾನಮಯ ಪರಿಣಾಮಗಳು ಆಗ್ತಾವೆ. ಈ ಅಜ್ಞಾನವೇ ರಾಗಾದಿಗಳ ಉತ್ಪತ್ತಿಯ ಸ್ಥಾನ ಇದೆ. ಅಂದರೆ ಮೊದಲು ಅಜ್ಞಾನದಿಂದಾಗಿ ಜೀವಕ್ಕೆ ರಾಗ, ದ್ವೇಷ, ಮೋಹ ಉತ್ಪನ್ನ ಆಗ್ತಾವಲ್ವಾ? ಮತ್ತು ಈ ಅಜ್ಞಾನವೇ ರಾಗಾದಿಗಳ ಉತ್ಪತ್ತಿ ಸ್ಥಾನ ಇದೆ. ಹಾಂ, ಅಂದರೆ ಅದು ಅಲ್ಲೇ ಇದೆ, ಅದು ಅಲ್ಲೇ ನಡೀತಾ ಇರ್ತದೆ. ಅರ್ಥ ಆಯಿತು? ಹಾಂ, ಹಾಗಾದರೆ ಇಷ್ಟು ಹೇಳಿದ ತಕ್ಷಣ ನಿಮಗೆ ಈಗ ಎಲ್ಲ ಗೊಂದಲಕ್ಕೆ ಬಂತು, ನನಗೆ ಗೊತ್ತಿದೆ. ಈಗ ಒಂದು ಕೆಲಸ ಮಾಡಿ, ಹಾಗಾದರೆ ಇನ್ನೊಂದು ಸಲ ಹೇಳ್ತೀನಿ. ಇಲ್ಲಿ ಪ್ರಶ್ನೆ ಏನಿತ್ತು ಅಂದರೆ, ಪ್ರಶ್ನೆ 1116 ಅಂದರೆ ಸಮ್ಯಕ್ ದೃಷ್ಟಿಯು ವಿಷಯಗಳಲ್ಲಿ ಏಕೆ ರಾಗ ಮಾಡುವುದಿಲ್ಲ ಇದಿತ್ತಲ್ವ? ಹಾಗಾದರೆ ಈಗ ಉತ್ತರ ಕೇಳ್ರಿ. ಉತ್ತರದಲ್ಲಿಯೇ ಒಂದು ಪ್ರಶ್ನೆ ಇದೆ. ಅಂದರೆ ರಾಗವು ಉತ್ಪನ್ನವಾಗುವ ಸ್ಥಾನ ಯಾವುದಿದೆ? ಈಗ ಅದರ ಉತ್ತರ ಹೇಳ್ತಾರೆ ಕೇಳ್ರಿ. ರಾಗ, ದ್ವೇಷ, ಮೋಹಿ ಜೀವಕ್ಕೆ, ಅಂದರೆ ರಾಗಿ, ದ್ವೇಷಿ, ಮೋಹಿ ಜೀವಕ್ಕೆ ಅಜ್ಞಾನಮಯ ಪರಿಣಾಮಗಳು ಆಗುತ್ತವೆ. ಈ ಅಜ್ಞಾನವೇ ರಾಗಾದಿಗಳ ಉತ್ಪತ್ತಿಯ ಸ್ಥಾನ ಇದೆ. ಕಾರಣ ವಿಷಯವು ಪರದ್ರವ್ಯವಿದೆ. ಅದರೊಳಗಡೆ ರಾಗಾದಿಕ ಅಜ್ಞಾನಮಯ ಪರಿಣಾಮಗಳು ಆಗೋದಿಲ್ಲ. ಯಾವಾಗ ಅಜ್ಞಾನದ ಅಭಾವವಾಗುವುದೋ ಆಗ ಆತ್ಮನು ಸಮ್ಯಕ್ ದೃಷ್ಟಿ ಆಗುತ್ತಾನೆ. ಆಗ ಅವನಲ್ಲಿ ರಾಗಾದಿಗಳು ಇರುವುದಿಲ್ಲ. ಹೀಗೆ ರಾಗಾದಿಗಳ ವಿಷಯಗಳಲ್ಲಿ ಏನಾಗ್ತದೆ? ಸಮ್ಯಕ್ ದೃಷ್ಟಿಗೆ ಇವು ಇರುವುದಿಲ್ಲ, ಅದರಿಂದ ಅವು ಆಗುವುದಿಲ್ಲ. ಇಲ್ಲಿ ಏನು ತಿಳಿಬೇಕು ನೀವು ಅಂತಂದರೆ, ಸಮ್ಯಕ್ ದೃಷ್ಟಿ ಅಂದ ತಕ್ಷಣ ಇಲ್ಲಿ ಅವಿರತ ಸಮ್ಯಕ್ ದೃಷ್ಟಿಯಿಂದ ಪ್ರಾರಂಭ ಆಗ್ತದೆ ಅಲ್ವಾ? ಆದರೆ ಅಲ್ಲಿ ಚಾರಿತ್ರ್ಯ ಮೋಹದ ವಿಷಯನ ಬಿಟ್ಟು ನೀವೀಗ ಕೇವಲ ಈ ಮಿಥ್ಯಾತ್ವ ಸಂಬಂಧಿ ವಿಷಯವನ್ನೇ ಇಲ್ಲಿ ತಗೊಳ್ಬೇಕು. ಅರ್ಥ ಆಯಿತು? ಇಲ್ಲಾಂದರೆ ಅದು ಸ್ವಚ್ಛವಾಗಿ ನಿಮಗೆ ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ಸಮ್ಯಕ್ ದೃಷ್ಟಿ ಶಬ್ದ ಬಂದ ತಕ್ಷಣ ಎಲ್ಲಿಂದ ಪ್ರಾರಂಭ ಆಗ್ತದೆ? ಅದು ಎಲ್ಲಿಂದ? 4ನೇ ಗುಣಸ್ಥಾನದಿಂದ ಪ್ರಾರಂಭ ಆಗ್ತದೆ ಅಲ್ವಾ? ಇರಲಿ, ನೋಡೋಣ ಇನ್ನು ಮುಂದೆ. ಹಾಗಾದರೆ ನನಗೆ ಅನಿಸುತ್ತೆ ಈಗ ಹೇಳಿದ ವಿಷಯ ನಿಮಗೆ ಸರಿಯಾಗಿ ಅರ್ಥ ಆಗಿಲ್ಲ. ಇದು ಇರಲಿ, ಇದನ್ನು ಬೇರೆ ರೂಪದಲ್ಲಿ ಹೇಳ್ತೀನಿ, ಆವಾಗ ನಿಮಗಿದು ನಿಶ್ಚಿತವಾಗಿ ಅರ್ಥ ಆಗಲೇಬೇಕು, ಹಾಗೆ ಆಗ್ತದೆ. ಪ್ರಶ್ನೆ 1117. ಹಿಂದೆ ಹೇಳಿದ ಗಾಥೆಗಳ ಭಾವಾರ್ಥ ಏನಿದೆ? ಉತ್ತರ: ದರ್ಶನ, ಜ್ಞಾನ, ಚಾರಿತ್ರ್ಯ ಆದಿ ಎಷ್ಟು ಜೀವಿಯ ಗುಣಗಳು ಇವೆ, ಅವು ಅಚೇತನ ಪುದ್ಗಲ ದ್ರವ್ಯದಲ್ಲಿ ಆಗುವುದಿಲ್ಲ. ಆತ್ಮನ ಅಜ್ಞಾನಮಯ ಪರಿಣಾಮಗಳಿಂದಲೇ ರಾಗ, ದ್ವೇಷ, ಮೋಹಗಳು ಆಗುತ್ತವೆ. ಅವುಗಳಿಂದ ತಮ್ಮ ದರ್ಶನ, ಜ್ಞಾನ, ಚಾರಿತ್ರ್ಯ ಆದಿ ಗುಣಗಳ ಘಾತವಾಗುತ್ತದೆ. ಮತ್ತು ರಾಗ, ದ್ವೇಷ, ಮೋಹಗಳು ಜೀವದ ಅಸ್ತಿತ್ವದಲ್ಲಿಯೇ ಅಜ್ಞಾನದಿಂದ ಉತ್ಪನ್ನ ಆಗ್ತವೆ. ಯಾವಾಗ ಅಜ್ಞಾನದ ಅಭಾವದಿಂದ ಸಮ್ಯಕ್ ದೃಷ್ಟಿ ಆಗುತ್ತಾನೆ, ಆಗ ಆ ರಾಗ, ದ್ವೇಷ, ಮೋಹಗಳು ಉತ್ಪನ್ನವಾಗುವುದಿಲ್ಲ. ಹೀಗೆ ಇರುವುದರಿಂದ ಶುದ್ಧ ದ್ರವ್ಯ ದೃಷ್ಟಿಯಿಂದ ಪುದ್ಗಲದಲ್ಲಿಯೂ ರಾಗ, ದ್ವೇಷ, ಮೋಹಗಳು ಇರುವುದಿಲ್ಲ ಮತ್ತು ಸಮ್ಯಕ್ ದೃಷ್ಟಿಯಲ್ಲೂ ಸಹ ಅವು ಇರುವುದಿಲ್ಲ. ಹೀಗೆ ಎರಡರಲ್ಲಿಯೂ ಇರುವುದಿಲ್ಲ. ಹಾಗೂ ಪರ್ಯಾಯ ದೃಷ್ಟಿಯಿಂದ ಜೀವಿಗೆ ಅಜ್ಞಾನ ಅವಸ್ಥೆ ಇರುತ್ತದೆ ಎಂದು ಇಲ್ಲಿ ತಿಳಿಯಬೇಕು. ಗೊತ್ತಾಯಿತು? ಇದು ಶುದ್ಧ ದ್ರವ್ಯ ದೃಷ್ಟಿಯಿಂದ ಸಮ್ಯಕ್ ದೃಷ್ಟಿಗೂ ರಾಗ, ದ್ವೇಷ ಇರುವುದಿಲ್ಲ ಮತ್ತು ಪುದ್ಗಲದಲ್ಲೂ ಕೂಡ ಇರುವುದಿಲ್ಲ. ಆದರೆ ಪರ್ಯಾಯ ದೃಷ್ಟಿಯಿಂದ ಇಲ್ಲಿ ಜೀವಿಗೆ ಅಜ್ಞಾನ ಅವಸ್ಥೆ ಇರುತ್ತದೆ ಅಲ್ವಾ? ಅದರಲ್ಲಿ ರಾಗದ್ವೇಷಗಳು ಇರ್ತವೆ. ಈ ರೀತಿ ಇದನ್ನು ನೀವು ತಿಳಿಯಬೇಕು. ಆವಾಗ ಸರಳ ರೂಪದಲ್ಲಿ ಹಿಂದಿನ ಗಾಥೆಗಳ ಸ್ವಚ್ಛ ಅರ್ಥವು ಆಗುತ್ತದೆ ಅಲ್ಲವೇ? ಇಲ್ಲಾಂದರೆ ಆಗೋದಿಲ್ಲ ಇದು. ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ 1118. ಕೇವಲ ಜ್ಞಾನವು ಹೇಗೆ ಪ್ರಕಟವಾಗುತ್ತದೆ? ಪ್ರಶ್ನೆ ಗೊತ್ತಾಯ್ತಪ್ಪ? ಗೊತ್ತಾಯ್ತು ಇದು? ಈಗ ಇದರ ಉತ್ತರವನ್ನು ಕೇಳ್ರಪ್ಪ. ರಾಗ, ದ್ವೇಷಗಳು ಭಿನ್ನ ದ್ರವ್ಯಗಳು, ಅಂದರೆ ಇಲ್ಲಿ ಜೀವಿಯ ಅಜ್ಞಾನ ಭಾವದಿಂದ ಆಗುತ್ತವೆ. ಆದ್ದರಿಂದ ಸಮ್ಯಕ್ ದೃಷ್ಟಿಯಾಗಿ ತತ್ವದೃಷ್ಟಿಯಿಂದ ನೋಡಿದರೆ ಅವು ಯಾವ ವಸ್ತುಗಳೇ ಅಲ್ಲವೆಂಬುದು ಕಂಡುಬರುತ್ತದೆ.
ಹೀಗೆ ನೋಡಿದರೆ ಘಾತಿ ಕರ್ಮದ ನಾಶವಾಗಿ ಕೇವಲ ಜ್ಞಾನದ ಉತ್ಪತ್ತಿ ಆಗುತ್ತದೆ. ಆದರೆ ಇದು ನಿಮ್ಗೆ ಸರಿಯಾಗಿ ಅರ್ಥ ಆಗಿಲ್ಲ. ಇನ್ನು ಮುಂದಿನ ಭಾಗದಲ್ಲೇ ಬಂದು ಕೇಳ್ರಿ, ಸಮಯ ಇಲ್ಲ ಅಷ್ಟು.